ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾಯ್ಕಲ್ ನಾಲ್ವಡಿಗೆ ಸೇತುವೆಗಳು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಗ್ರಾಮಸ್ಥರು ಸೇರಿ ಮೀನು ಬಲೆ ಬೀಸುವ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೇತುವೆ ಮೇಲೆ ನಿಂತು ವಿನೂತನವಾಗಿ ಮೀನು ಬಲೆ ಬೀಸುವ ಮುಖಾಂತರ ಸೇತುವೆ ಮೇಲ್ದರ್ಜೆಗೆ ಏರಿಸಲು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್, ಪ್ರತಿ ವರ್ಷ ಸುರಿಸ್ತಾ ಇದ್ದ ಮಳೆಗೆ ಸೇತುವೆಗಳು ಜಲಾವೃತಿ ಆಗ್ತಾ ಇದ್ದ ಕಾರಣ ಸೇತುವೆಗಳು ಮತ್ತು ತಡೆಗೋಡೆ ಮೇಲ್ದರ್ಜೆಗೆ ಏರಿಸಿ ಅಂತ ರೈತರ ಜೊತೆಯಲ್ಲಿ ಸೇತುವೆ ಮೇಲೆ ಪ್ರತಿಭಟನೆ ಮಾಡಲಾಗಿದೆ. ಜಿಲ್ಲಾಡಳಿತಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಒತ್ತಾಯಿಸಿದರು. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ನಾಯ್ಕಲ್ ಮತ್ತು ನಾಲ್ವಡಿಗೆಯಿಂದ 10 ಹಳ್ಳಿಗಳಿಗೆ ಸೇರುವ ಈ ಸೇತುವೆಗಳು ಇಲ್ಲಿಯವರೆಗೆ ಮೇಲ್ದರ್ಜೆಗೆ ಏರಿಸದಿದ್ರು ದುರಾದೃಷ್ಟಕರ ಸಂಗತಿ ಅಂತ ಅಖಿಲ ಭಾರತೀಯ ಕೋಳಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸೇತುವೆ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಮತ್ತು ರೈತರ ಜೊತೆ ಸೇರಿ ಸೇತುವೆಗಳ ಮೇಲೆ ಪ್ರತಿಭಟನೆ ಮಾಡಿ ನಂತರ ಮಾತನಾಡಿದ ಅವರು, ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಸೇತುವೆಗಳು ಪ್ರತಿ ವರ್ಷ ಮಳೆ ಪ್ರವಾಹ ಹೆಚ್ಚಾದ್ರೆ ಸಾಕು ಜಲಾವೃತಿಯಾಗಿ ಸಂಚಾರ ಬಂದಾಗುತ್ತೆ. ಆದ ಕಾರಣ ಈ ಸೇತುವೆಗಳು ಮೇಲ್ದರ್ಜೆಗೆ ಏರಿಸಬೇಕು ಹಾಗೂ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡುವುದರಿಂದ ಪ್ರತಿ ವರ್ಷ ಮಳೆಯಾಗುವ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳು ತಪ್ಪತ್ತೆ ಅಂತ ಆಗ್ರಹಿಸಿದ್ದಾರೆ. ದಿನನಿತ್ಯ ಈ ಸೇತುವೆಗಳು ಮುಖಾಂತರ ಟ್ರ್ಯಾಕ್ಟರ್, ಎತ್ತಿನ ಬಂಡಿ, ಟಮ್ ಮತ್ತು ಎತ್ತುದನ, ಕರು ಕುರಿಗಳು ಸಂಚರಿಸುತ್ತೆ. ಒಂದು ವೇಳೆ ರಾತ್ರಿ ಹೊತ್ತು ಹೊಸಬರು ಈ ರಸ್ತೆಗೆ ಬಂದ್ರೆ ಭೀಕರ ಅಪಘಾತವಾಗುವ ಸಂಭವವಿದೆ. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸೇತುವೆಗಳು ಈ ಗತಿ ತಲುಪಿದೆ ಅಂತ ಆರೋಪಿಸಿದ್ರು. ಕೂಡಲೇ ಅತಿ ಶೀಘ್ರದಲ್ಲಿ ಸೇತುವೆಗಳು ಮತ್ತು ತಡೆಗೋಡೆ ಸರಿಪಡಿಸದಿದ್ರೆ ಯಾದಗಿರಿ ಶಹಾಪುರ ಮುಖ್ಯ ರಸ್ತೆ ತಡೆದು ರೈತರು ಗ್ರಾಮಸ್ಥರ ಜೊತೆ ಸೇರಿ ಕೈಯಲ್ಲಿ ಬೆತ್ತ ಹಿಡಿದು ವಿನೂತನ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನಾದರೂ ಈ ರಸ್ತೆಯಲ್ಲಿ ಅನಾಹುತವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನೇರ ಹೊಣೆಯಾಗಬೇಕಾಗುತ್ತೆ ಮತ್ತು ಈ ಕುರಿತು ವಡಗೇರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಯಾದಗಿರಿ ರಸ್ತೆ ರೀ ಅದು ಹೋಗೋದು ನಮ್ಮ ಆಲ್ರೆಡಿ ಗ್ರಾಮದಲ್ಲಿ ಬಲ್ಕಲ್ ಇಬ್ರಾಹಿಂಪುರ ಎಲ್ಲ ಒಂದೇ ರೋಡ್ ರೀ. ಇದೆಲ್ಲ ಹಳ್ಳಗಳ ಬಂತ ಎಲ್ಲ ಆದಲ್ರಿ. ಡೆಲಿವರಿ ಪೇಷಂಟ್ಗಳು ಬಂದ್ರೆ ಇಲ್ಲೇ ಇರ್ಬೇಕಾಗ್ತಾರೆ. ನಮ್ಗೆಲ್ಲ ಭಾಳ ತೊಂದರೆ ಆಗ್ಯದ. ಬ್ರಿಡ್ಜ್ ಹೈಟ್ ಆಗ್ಬೇಕ್ರಿ ಸಾಬ್ರೆ. ಮಳೆ ಬಂದಾಗ ಪೂರ ಇದಾಗ್ಯದ. ನಮ್ ತೊಂದರೆ ಆಗ್ಯದ. ಆ ಕಡೆ ಈ ಕಡೆ ಆಗ್ಯದ್ರಿ. ಎಲ್ಲ ನಮ್ ತೊಂದರೆ ಆಗ್ಯದ. ಅದ್ರ ಬ್ರಿಡ್ಜ್ ಹೈಟ್ ಮಾಡ್ಕೊಂಡು ಮಾಡ್ಬೇಕ್ರಿ. ನಮ್ದು ಅದೇ ಮಳೆಗಾಲ ಬರಟಿಗೆ ಸ್ವಲ್ಪ ಎಚ್ಚರಿಕೆಯಿಂದ ರೆಡಿ ಮಾಡ್ಬೇಕ್ರಿ. ಇಲ್ಲಕ್ಕೆ ನಾವು ಎಲ್ಲ ಹೋರಾಟ ಮಾಡಿ ಎಲ್ಲ ರೋಡ್ಗಳು ಬಂದ್ ಮಾಡ್ತೀವ್ರಿ ನಾವು. ಇವತ್ತು ಉಮೇಶ್ ಮುದ್ನಾಳ್ ಅವರ ನೇತೃತ್ವದಲ್ಲಿ ನೈಕಲ್ ಮತ್ತು ನಾಲ್ವಡಿಗೆ ಬ್ರಿಡ್ಜಿನ ಉನ್ನತೀಕರಣ ಮತ್ತು ಮೇಲ್ದರ್ಜೆಗೇರಿಸಲು ರೈತರೊಂದಿಗೆ ಪ್ರತಿಭಟನೆ ಮಾಡಿದ್ವಿ. ಇದೇ ಪ್ರತಿಭಟನೆ ಮುಂದೆ ಮತ್ತೆ ಆಗಲಾರ್ದಂಗೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಎರಡೂ ಮುನ್ನೆಚ್ಚರಿಕೆಯಾಗಿ ಎರಡು ಇದು ಬ್ರಿಡ್ಜ್ಗಳನ್ನು ಮೇಲ್ದರ್ಜೆಗೇರಿಸುವಂತೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತ ಮನವಿ ಮಾಡ್ತೀವಿ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಇದರ ಪ್ರತಿಭಟನೆ ಮತ್ತು ಉಗ್ರ ಹೋರಾಟ ಮತ್ತು ಯಾದಗಿರಿ ಶಾಪುರ್ ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ಮನವಿ ಮಾಡುತ್ತೇವೆ. ಇವತ್ತಿನ ದಿನ ಏನು ನಾವು ಯಾದಗಿರಿ ಜಿಲ್ಲೆಯ ಒಂದು ನಮ್ಮ ಅಹಿಂದ ಮುಖಂಡರಾಗಿರ್ತಕ್ಕಂಥ ಉಮೇಶಣ್ಣ ಮುದ್ನಾಳ್ ಅವರ ನೇತೃತ್ವದಲ್ಲಿ ಏನಿವತ್ತು ರಸ್ತೆ ಒಂದು ಬ್ರಿಡ್ಜ್ಗಳನ್ನು ಉನ್ನತಗೊಳಿಸಬೇಕು ಮತ್ತು ಅದನ್ನು ಡೆವಲಪ್ ಮಾಡಿಬಿಟ್ಟು ಎಲ್ಲ ಜನ ಹಳ್ಳಿ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಇವತ್ತೇನು ನೈಕಲ್ ಗ್ರಾಮದ ಮತ್ತು ನಾಲ್ವಡಿಗೆ, ಬಲ್ಕಲ್ ಗ್ರಾಮದ, ಚಟ್ನಳ್ಳಿ ಗ್ರಾಮದ ಎಲ್ಲ ರೈತರನ್ನ ಕರೆಸಿ ಇವತ್ತೇನು ಒಳ್ಳೆಯ ಒಂದು ಹೋರಾಟ ಮಾಡ್ತಾ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಈ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈ ನೈಕಲ್ ಮತ್ತು ನಾಲ್ವಡಿಗೆ, ಚಟ್ನಳ್ಳಿ ಗ್ರಾಮಕ್ಕೆ ಸಂಪರ್ಕ ಇರುವಂಥ ಸೇತುವೆಗಳನ್ನು ಮೇಲ್ದರ್ಜೆಗೇರಿಸಿ ದಯವಿಟ್ಟು ಉನ್ನತಿಗಾಗಿ ದಯವಿಟ್ಟು ಆದಷ್ಟು ಬೇಗ ಬಜೆಟನ್ನು ಬಿಡುಗಡೆ ಮಾಡಿಸಿ ಈ ಭಾಗದ ರೈತರಿಗೆ ಮತ್ತು ಹೋರಾಟಗಾರರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ನನ್ನೆಲ್ಲ ನೈಕಲ್ ಗ್ರಾಮದ, ಚಟ್ನಳ್ಳಿ ಮತ್ತು ನಾಲ್ವಡಿಗೆ ಗ್ರಾಮದ ಸಮಸ್ತ ರೈತರ ಪರವಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ನೈಕಲ್ ಮತ್ತು ನಾಲ್ವಡಿಗೆ ಎರಡೂ ಬ್ರಿಡ್ಜ್ಗಳು ಭಾಳ ವರ್ಷಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸೇತುವೆಗಳನ್ನು ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು ಇವೇನಂತಂದು ಜಲವೃದ್ಧಿ ಹಾಕಿಸಿ ಸಂಪರ್ಕ ಆ ಕಡೆ ಈ ಕಡೆ ಹೋಗ್ತಕ್ಕಂಥ ಸುಮಾರು 10-15 ಹಳ್ಳಿಗೆ ಸಂಪರ್ಕ ಇರ್ತಕ್ಕಂಥ ಈ ಎರಡು ಸೇತುವೆಗಳನ್ನು ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕು. ತಕ್ಷಣ ಮಾಡದಿದ್ದಾರೆ ಇವತ್ತೇನದಂದ್ರೆ ರೈತರ ಸಮ್ಮುಖದಲ್ಲಿ, ಗ್ರಾಮಸ್ಥರ ಸಮ್ಮುಖದಲ್ಲಿ ಮೀನು ಬಲಿ ಬೀಸುವುದ್ರ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿದ್ವಿ. ಎಚ್ಚೆತ್ತುಕೊಂಡು ಇದಕ್ಕೇನದ ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮಾಡಿದ್ರೆ ಸರಿ. ಮಾಡಲಿಲ್ಲ ಅಂತಂದರೆ ಮುಂದೆ ಏನದಂದ್ರೆ ಯಾದಗಿರಿ ಟು ಶಾಪುರ್ಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಖಾಸಾ ಮೈನುದ್ದೀನ್, ಪವನ, ಭೀಮ್ರಾಯ್, ಮಲ್ಲಿಕಾರ್ಜುನ ರೆಡ್ಡಿ, ಶಬ್ಬೀರ್, ಮೌಲಾ ಸಾಬ್, ಶಿವರಾಜ್, ಮೊಹಮ್ಮದ್ ಸದರಿ, ಸಿದ್ಲಿಂಗಪ್ಪ, ಅಜೀರ್ ಸಾಬ್, ಬಾಷುಮಿಯಾ, ಮೊಹಮ್ಮದ್ ಜಾನಿ,
ಖಾಜಾ ಸಾಬ್, ಗುಲಾಮ, ವರ್ಕೂರ್, ಮಶಾಕ್, ಮೌನೇಶ್, ನಬಿಚಂದ, ಸಿರಾಜ್, ಮಹಮ್ಮದ್, ಬಾಷಮಿಯಾ, ಕಾಸಿಂ ಸಾಬ್, ಮಲ್ಲಪ್ಪ, ಈಶಪ್ಪ, ಶಿವರಾಜ್, ಸಾಬಣ್ಣ, ಶರಣಪ್ಪ, ಸಿದ್ಲಿಂಗಪ್ಪ, ಶಿವಣ್ಣ, ತೋಟಪ್ಪ, ಸಿದ್ದಣ್ಣ, ಮಂಜಪ್ಪ, ಪರಮಣ್ಣ, ಲಕ್ಷ್ಮಣ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.